ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ ಗೆಳೆಯರೆ. ಇವತ್ತೊಂದು ಬ್ಯೂಟಿಫುಲ್ ನೋಟಿಫಿಕೇಶನ್ ತೊಗೊಂಬರ್ತಾ ಇದ್ದೀನಿ. ಆ್ಯಂಡ್ ಈ ನೋಟಿಫಿಕೇಶನಲ್ಲಿ ಇರೋಂತಹ ಪೋಸ್ಟಿಂಗ್ಸ್ ಈಸ್ ಫಾರ್ ಓನ್ಲಿ ಸಿ ಎಸ್ ಬ್ಯಾಕ್ಗ್ರೌಂಡ್. ಓಕೆ, ಓನ್ಲಿ ಸಿ ಎಸ್ ಅಥವಾ ಐ ಟಿ ಬ್ಯಾಕ್ಗ್ರೌಂಡ್. ಓಕೆ, ಸಿ ಎಸ್ ಆರ್ ಐ ಟಿ ಬ್ಯಾಕ್ಗ್ರೌಂಡ್. ಸೊ ಗೈಸ್, ಈ ನೋಟಿಫಿಕೇಶನಲ್ಲಿ ಇರೋಂತಹ ವೇಕೆನ್ಸೀಸ್ ಈಸ್ ಫಾರ್ ಸಿ ಎಸ್ ಐ ಟಿ ಮತ್ತು ಸಾಫ್ಟ್ವೇರ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಮಾತ್ರ. ಓಕೆ, ಯಾರಿಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಎಕ್ಸ್ಪೀರಿಯನ್ಸ್ ಇರೋರಿಗೆ ಮಾತ್ರ ವೇಕೆನ್ಸಿ ಇದೆ. ಅದು ಯಾವ ಡಿಪಾರ್ಟ್ಮೆಂಟಲ್ಲಿ? KEA ನಲ್ಲೇ ಇದೆ ಗೆಳೆಯರೆ. ಓಕೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅನ್ನೋದು ಈ ಡಿಪಾರ್ಟ್ಮೆಂಟ್ ಏನು ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾರೆ ಅದೇ ಡಿಪಾರ್ಟ್ಮೆಂಟಲ್ಲೇ ಈ ವೇಕೆನ್ಸೀಸ್ ಇದ್ದಾವೆ. ಓಕೆ, ಅದೇ ಡಿಪಾರ್ಟ್ಮೆಂಟಲ್ಲಿ ಈ ವೇಕೆನ್ಸೀಸ್ ಇದ್ದಾವೆ. ಈ ವೇಕೆನ್ಸೀಸ್ ಬಂದು ನಿಮಗೆ ಎಕ್ಸ್ಪೀರಿಯನ್ಸನ್ನು ಕೊಡುತ್ತೆ. ಓಕೆ, ಅಂದರೆ ಐ ಮೀನ್ ಟು ಟೆಲ್, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಳಕೊಂಡ ತಾತ್ಕಾಲಿಕ ಪೋಸ್ಟ್ಗಳನ್ನು ಆಯ್ಕೆ ಮಾಡ್ಕೊತಾ ಇದ್ದಾರೆ. ಗುತ್ತಿಗೆ ಮೀನ್ಸ್ ಇಟ್ ಈಸ್ ಆನ್ ಎ ಕಾಂಟ್ರಾಕ್ಟ್ ಬೇಸಿಸ್. ಓಕೆ, ಇಟ್ ಈಸ್ ಆನ್ ಎ ಕಾಂಟ್ರಾಕ್ಟ್ ಬೇಸಿಸ್ ಇರುತ್ತೆ. ಬಟ್ ಮ್ಯಾಕ್ಸಿಮಮ್ ಫಾರ್ ಎ ಪೀರಿಯಡ್ ಆಫ್ 3 years ತನಕ ಹೋಗುತ್ತೆ. ಇನಿಷಿಯಲಿ ಫಾರ್ ಎ ಪೀರಿಯಡ್ ಆಫ್ 1 year ತನಕ ಇರುತ್ತೆ. ಸೊ ಯಾವ್ಯಾವ ಪೋಸ್ಟ್ ಕೇಳಿದ್ದಾರೆ ಅಂತ ನೋಡೋಣ. ಯಾರಾದರೂ ಖಾಲಿ ಇದ್ದಾರೆ, ಲೈಕ್ ಸಿ ಎಸ್ ಬ್ಯಾಕ್ಗ್ರೌಂಡ್ ಮಾಡ್ಕೊಂಡಿದೆ, ಐ ಟಿ ಬ್ಯಾಕ್ಗ್ರೌಂಡ್ ಮಾಡ್ಕೊಂಡಿದೆ, ಎಕ್ಸ್ಪೀರಿಯನ್ಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಇದೊಂದು ಒಳ್ಳೆ ಅವಕಾಶ ಆಗಿರುತ್ತೆ. ಸ್ಯಾಲ್ರಿ ಹೇಳ್ತೀನಿ ಗೈಸ್, ಸ್ಯಾಲ್ರಿ 2 lakhs ತನಕ ಇದೆ ಪರ್ ಮಂತ್. ಓಕೆ, 2 lakhs ತನಕ ಇದೆ ಪರ್ ಮಂತ್. ಯಾರಾದರೂ ಮಾಡ್ಕೋಬೇಕಂತಿದ್ದರೆ ನೀವು ಈ ಪರ್ಟಿಕ್ಯುಲರ್ ಮೇಲ್ ಐ ಡಿಗೆ, ಓಕೆ, ಇಲ್ಲೇನು ಮೆನ್ಷನ್ ಮಾಡಿದರೆ ಈ ಇಮೇಲ್ ಐ ಡಿಗೆ keopportunities@gmail.comಗೆ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮನ್ನು ನೀವು ಕಳಿಸ್ಬೇಕಾಗುತ್ತೆ. ಓಕೆ, ಈ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮನ್ನು ಕಳಿಸ್ಬೇಕಾಗುತ್ತೆ. ಅದಾದ ನಂತರ ನೋಡಿ, ಮುಖಾಂತರ ದಿನಾಂಕ, ಓಕೆ, ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ಬಂದು 12/3/2024 ಅಂದರೆ 12ನೇ ತಾರೀಕು ಮಾರ್ಚ್ 2024ಗೆ ಮುಖಾಂತರ ಅಷ್ಟರೊಳಗಡೆ ನೀವು ಕೊಡಬೇಕಾಗುತ್ತೆ. ಓಕೆ, ಅದಾದ ನಂತರ ಯಾವ್ದಾವ್ದು ವೇಕೆನ್ಸೀಸ್ ಇದಾವೆ ನೋಡಿ. ಸೀನಿಯರ್ ಪ್ರೋಗ್ರಾಮರ್ಗಿದೆ ಮತ್ತು ಜೂನಿಯರ್ ಪ್ರೋಗ್ರಾಮರ್. ಸೀನಿಯರ್ ಪ್ರೋಗ್ರಾಮಿಂಗ್ಗೆ 4 ಪೋಸ್ಟ್ ಇದಾವೆ, ಪ್ರೋಗ್ರಾಮರ್ಗೆ 1 ಪೋಸ್ಟ್, ಜೂನಿಯರ್ ಪ್ರೋಗ್ರಾಮರ್ಗೆ 5 ವೇಕೆನ್ಸೀಸ್. ಇವೆಲ್ಲ ಏನಕ್ಕಂತಂದ್ರೆ ಈ KEA ಬೋರ್ಡ್ ಅನ್ನೋದೇನು ಒಂದು ಎಕ್ಸಾಮಿನೇಷನ್ ಅಥಾರಿಟಿ. ಇವ್ರು ಏನು ಮಾಡ್ತಾರೆ, ಆನ್ಲೈನಲ್ಲಿ ಟೆಸ್ಟ್ ಕಂಡಕ್ಟ್ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಅನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಒಂದು ಆನ್ಲೈನಲ್ಲಿ ಟೆಸ್ಟ್ ಕಂಡಕ್ಟ್ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಆ ಡೆವಲಪ್ಮೆಂಟ್ಗೆ ನೀವೇ ಜವಾಬ್ದಾರರು. ಓಕೆ, ಸೊ ನಿಮಗೆ ಟ್ರೈನಿಂಗ್ಸ್ ಇರುತ್ತೆ, ಹಾಗೆ ಮಾಡಿಕೊಡ್ತಾರೆ. ಯಾರ್ಯಾರು ಎಕ್ಸ್ಪೀರಿಯನ್ಸ್ ಇದ್ದಾರೆ ಅದಕ್ಕೂ ಅವ್ರಿಗೂ ಸಹ ಒಳ್ಳೆಯ ಅವಕಾಶ. ಓಕೆ, ನೋಡಿ, KEA ರಿಕ್ರೂಟ್ಮೆಂಟ್ 2024ನಲ್ಲಿ ಈ ಥರ ವೇಕೆನ್ಸಿ ಬಿಟ್ಟಿರೋದು ದಿಸ್ ಈಸ್ ಫಾರ್ ದ ಫಸ್ಟ್ ಟೈಮ್. ನೋಡಿ, ಈಗ ಅದೇ ನೋಟಿಫಿಕೇಶನ್ ನಾನು ಇಂಗ್ಲೀಷ್ನಲ್ಲಿ ಹೇಳ್ತೀನಿ. ಸೊ ದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಹ್ಯಾಸ್ ಬಿನ್ ಕಾಲ್ಡ್ ಫಾರ್ ದ ಟೆಂಪ್ರವರಿ ಪೋಸ್ಟ್ ಆನ್ ಅ ಕಾಂಟ್ರಾಕ್ಟ್ ಬೇಸಿಸ್ in their own official website, and you need to send resumes to this particular email ID by within on or before 12/3/2024. Eligible candidates will get an email to attend a practical test. Okay, work from home is not permitted. This is very important. ನೋಡಿ, ಮನೆಯಿಂದ ಕೆಲಸ ಮಾಡೋಕ್ಕೆ ಅವಕಾಶವಿಲ್ಲ. ಆಫೀಸ್ಗೆ ಬಂದು ಕೆಲಸ ಮಾಡಬೇಕಾಗುತ್ತೆ. and the vacancy is called for senior programmer and junior programmer. So let me go through the details about the vacancy, qualification and experience needed. Okay, senior programmer, practical test and interview will be there. Practical test and interview irutte. Proposed salary nodi, range per month is 2 lakh rupees, that is per month, and which is negotiable. And BE or BTech CS or IT ಆಗಿ ಮಾಡ್ಕೊಂಡಿರಬೇಕು. ಮತ್ತು ಫ್ಲೂಯೆಂಟ್ ಇನ್ ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್ ಕನ್ನಡ, ಇದು ವೆರಿ ಇಂಪಾರ್ಟೆಂಟ್. ಓಕೆ, ಫ್ಲೂಯೆಂಟ್ ಇನ್ ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್ ಕನ್ನಡ. ಆ್ಯಂಡ್ 10+ years ಆಫ್ ಎಕ್ಸ್ಪೀರಿಯನ್ಸ್, ಅದನ್ನು ಯಾವುದರಲ್ಲಿ ASP.NET ಅಲ್ಲಿ ಆಗಿರಬೇಕು. ಮತ್ತು ಕಾಂಟ್ರಾಕ್ಟ್ ಪೀರಿಯಡ್ ಇನಿಷಿಯಲಿ ಫಾರ್ ಎ ಪೀರಿಯಡ್ ಆಫ್ 1 year ತನಕ ಇರುತ್ತೆ. ಬೇಸ್ಡ್ ಆನ್ ದರ್ ಪರ್ಫಾರ್ಮೆನ್ಸ್ ಇನ್ನೂ 2 more yearsಗೆ ಎಕ್ಸ್ಟೆಂಡ್ ಮಾಡ್ತಾರೆ. ಓಕೆ, ಟೋಟಲಿ 3 years ಅಂತ ಅನ್ಕೋಬೋದು. ಅದಾದ ನಂತರ ಸೀನಿಯರ್ ಪ್ರೋಗ್ರಾಮರ್ ಪ್ರಾಕ್ಟಿಕಲ್ ಟೆಸ್ಟು ಅಂದರೆ ಏನಾಯ್ತು ಗೈಸ್, ನಿಮಗೆ ಆಲ್ಮೋಸ್ಟ್ 24 lakhs per annum ಅಂತ ಅರ್ಥ. ಓಕೆ, ಪರ್ ಇಯರ್. ಆ ಥರ 3 ವರ್ಷ ಮಾಡ್ಕೊಂಡ್ರೆ ಎಷ್ಟಾಯ್ತು? 3 years ಮಾಡ್ಕೊಂಡ್ರೆ 72 lakhs ನೀವು ಅರ್ನ್ ಮಾಡ್ಕೋಬೋದು. ಅದು KEನಿಂದ. ಓಕೆ, KEನಿಂದ 72 lakhs ಅರ್ನ್ ಮಾಡ್ಕೋಬೋದು. ಸೀನಿಯರ್ ಪ್ರೋಗ್ರಾಮರ್ ಪ್ರಾಕ್ಟಿಕಲ್ ಟೆಸ್ಟ್ ಆ್ಯಂಡ್ ಇಂಟರ್ವ್ಯೂ BE or BTech in CS or IT, ಫ್ಲೂಯೆಂಟ್ ಇನ್ ಅದು ಸೇಮ್, ಫಾರ್ 5+ years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಒರಾಕಲ್. ಓಕೆ, ಒರಾಕಲ್ ಎಕ್ಸ್ಪೀರಿಯನ್ಸ್ ಇದ್ರು 2 post ಇದೆ. ಆ್ಯಂಡ್ ದಿಸ್ ಇಸ್ ಆಲ್ಸೋ ಫಾರ್ ಎ ಪೀರಿಯಡ್ ಆಫ್ 1 year.
ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ 2 ಇಯರ್ಸ್ ಎಕ್ಸ್ಟೆಂಡಬಲ್ ಮಾಡ್ತಾರೆ. ಅಂಡ್ ಇದನ್ನು ಸಹ ನಂಬರ್ ಆಫ್ ಪೋಸ್ಟ್ ಇಸ್ 2. ಸೀನಿಯರ್ ಪ್ರೋಗ್ರಾಮರ್ ಟೋಟಲ್ 4 ಇತ್ತಲ್ವಾ, 2 ಪೋಸ್ಟ್, 2 posts for ASP.NET experience and 2 posts for 5+ years of experience in Oracle. Okay. And coming to the programmer, same practical test and interview will be there, and salary will be 45,000 per month. And MCA or MTech, CS or IT, B or BTech and CS or IT branch also applicable, and MSc in CS or IT is also applicable. So their salary per month will be 45,000. Okay, 45,000 will be your salary. And 2+ years of experience ಇರಬೇಕು ಯಾವುದರಲ್ಲಿ PHP, ASP.NET, RDBMS, SQL Server and Oracle. Contract period is for 1 year initially and based on the performance 2 years extendable. Almost extendable ಮಾಡ್ತಾರೆ guys. Total 3 years ಪ್ರಾಜೆಕ್ಟ್ ಇದು. ಅಂಡ್ ಜೂನಿಯರ್ ಪ್ರೋಗ್ರಾಮರ್ಗೆ ನೋಡಿ 5 ವೇಕೆನ್ಸೀಸ್ ಇದೆ. ಪ್ರೋಗ್ರಾಮರ್ಗೆ 1 ವೇಕೆನ್ಸಿ ಇದೆ, ಜೂನಿಯರ್ ಪ್ರೋಗ್ರಾಮರ್ಗೆ 5 ವೇಕೆನ್ಸಿ ಇದೆ. ಇವ್ರಿಗೆ ನೋಡಿ 25,000 ರೂಪಾಯಿ ನಿಮಗೆ ಕೊಡ್ತಾರೆ. ಇಲ್ಲಿ ನೋಡಿ ಫ್ರೆಶರ್ಸ್ ಇದ್ರೆ ಎಲಿಜಿಬಲ್. Freshers with knowledge of PHP, ASP.NET, RDBMS, SQL, Server and Oracle. MC or MTech, CS or IT ಇರ್ಬೋದು, B or BTech, CS or IT ಇರ್ಬೋದು, MSc in CS or IT ಇದ್ರೂ ಸಹ you guys are eligible. Okay. ಅದಾದ ನಂತರ ಕಾಂಟ್ರಾಕ್ಟ್ ಪೀರಿಯಡ್ ಆಫ್ 1 year ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ 2 years ಎಕ್ಸ್ಟೆಂಡಬಲ್. ಆಲ್ಮೋಸ್ಟ್ 3 years ತನಕ ಎಕ್ಸ್ಟೆಂಡಬಲ್ ಮಾಡ್ತಾರೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ಟು ಸಬ್ಮಿಟ್ ದ ಅಪ್ಲಿಕೇಶನ್. ಓಕೆ, KEA ವಿಲ್ ಕಾನ್ಸ್ಟಿಟ್ಯೂಟ್ ಎ ಕಮಿಟಿ ಟು ಟೆಸ್ಟ್ ದ ಕ್ಯಾಂಡಿಡೇಟ್ಸ್. ಅಂದರೆ ಅವರು ಒಂದು ಕಮಿಟಿ ಸೆಟಪ್ ಮಾಡ್ತಾರೆ ನಿಮ್ಮನ್ನ ಕ್ವಾಲಿಫೈ ಮಾಡೋದಕ್ಕೆ. ಅಂಡ್ ಶಾರ್ಟ್ ಲಿಸ್ಟ್ ಮಾಡಿದ ನಂತರ ಕ್ಯಾಂಡಿಡೇಟ್ಸ್ ವಿಲ್ ಬಿ ಇಂಟಿಮೇಟೆಡ್ ಥ್ರೂ ಇಮೇಲ್ ಫಾರ್ ಎ ಪ್ರಾಕ್ಟಿಕಲ್ ಟೆಸ್ಟ್ ಅಂಡ್ ಫಾರ್ ದ ಇಂಟರ್ವ್ಯೂ. ಅಂಡ್ ಆಲ್ ದ ಪೋಸ್ಟ್ ಆರ್ ಪ್ಯೂರ್ಲಿ ಆನ್ ಕಾಂಟ್ರಾಕ್ಟ್ ಬೇಸಿಸ್ ಫಾರ್ ಎ ಪೀರಿಯಡ್ ಆಫ್ 1 to 2 years. ದಿಸ್ ಇಸ್ ವೆರಿ ಕ್ಲಿಯರ್. ಓಕೆ. ಅಂಡ್ ಈ ವಿಡಿಯೋ ಯಾರ್ಯಾರಿಗೆ ಲೈಕ್ ಆಗಿದೆ ದಯಮಾಡಿ ಫ್ರೆಷರ್ಸ್ಗೆ, ಎಕ್ಸ್ಪೀರಿಯನ್ಸ್ ಪೀಪಲ್ಗೆ, ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಇದೊಂದು ಒಳ್ಳೆ ಅವಕಾಶ ಗಾಯ್ಸ್. KEA ಅದು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲೇ ಇರ್ತಾರೆ. ಅವ್ರು ಇದು ಜಾಬ್ ಮಾಡ್ತಾ ದೇ ಕ್ಯಾನ್ ಚೆಕ್ ಫಾರ್ ಅನದರ್ ಜಾಬ್ಸ್ ಆಸ್ ವೆಲ್. ಓಕೆ, ಬೆಂಗಳೂರಲ್ಲೇ ಇರ್ತಾರೆ, ಎಕ್ಸ್ಪೀರಿಯನ್ಸ್ ಇದೆ, KEA ಎಕ್ಸ್ಪೀರಿಯನ್ಸ್ ಆಗಿದ್ದಾರೆ ಅಂತ ದೇ ಡೆಫಿನೆಟ್ಲಿ ಯು ಗೈಸ್ ಕ್ಯಾನ್ ಬಿ ಪೋಸ್ಟೆಡ್ ಇನ್ ಎನಿ ಆಫ್ ದ IT ಆರ್ಗನೈಸೇಷನ್ಸ್ ಥ್ರೂಔಟ್ ದ ಬ್ಯಾಂಗ್ಳೂರ್ ಕಂಪನೀಸ್ ಆರ್ ಇನ್ ಎನಿ ಅದರ್ ಸ್ಟೇಟ್ಸ್ ಇನ್ ಎಂಟರ್ ಇಂಡಿಯಾ. ಓಕೆ, ಸೊ ಇಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೂ ಏನಾದರೂ ಡೌಟ್ ಇದೆ ಸರ್, ನನಗೆ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕಿದೆ ಅಂತಂದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ದಟ್ ಐ ವಿಲ್ ಟ್ರೈ ಟು ಆನ್ಸರ್ ಯುವರ್ ಕ್ವಶನ್. ಆ್ಯಂಡ್ ಡು ನಾಟ್ ಫರ್ಗೆಟ್ ಟು ಕ್ಲಿಕ್ ಆನ್ ದ ಸಬ್ಸ್ಕ್ರೈಬ್ ಬಟನ್ ಆ್ಯಂಡ್ ಕ್ಲಿಕ್ ಆನ್ ಬೆಲ್ ಐಕಾನ್. ಇಷ್ಟು ಹೇಳ್ತಾ ಇನ್ನು ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ ಗೈಸ್. ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು ಗೈಸ್, ವಿಶ್ ಯು ಎ ಗುಡ್ ಡೇ.